ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ ಮತ್ತಿ ಫಿಶ್ ತವಾ ಫ್ರೈನ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತಾ ಇದ್ದೆ ಅಂದರೆ ಗ್ರೀನ್ ಮಸಾಲಾನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು. ಯಾವುದೇ ರೀತಿ ಇಲ್ಲಿ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿಲ್ಲ, ಏನೂ ಆ್ಯಡ್ ಮಾಡ್ತಾಯಿಲ್ಲ. ನಾಟಿ ಸ್ಟೈಲಲ್ಲಿ ಫಿಶ್ ತವಾ ಫ್ರೈನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಚೂರು ಸ್ಕಿಪ್ ಮಾಡ್ದಂಗೆ ಫುಲ್ಲು ವಿಡಿಯೋನ ನೋಡಿ. ನಾನು ಯಾವ ಫಿಶಲ್ಲಿ ಮಾಡ್ತಾ ಇರೋದಂದರೆ ಮತ್ತಿ ಫಿಶಲ್ಲಿ ನಾನು ಮಾಡ್ತಾ ಇರೋದು. ಸೊ ತಡ ಮಾಡದೆ ಹೋಗಿ ಬೇಗ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ನಾನು ಮತ್ತಿ ಫಿಶ್ ತವಾ ಫ್ರೈನ ಗ್ರೀನ್ ಕಲರಲ್ಲಿ ಮಾಡ್ತಾ ಇದ್ದೀನಿ, ರೆಡ್ ಕಲರಲ್ಲಿ ಮಾಡ್ತಾ ಇಲ್ಲ. ರೆಡ್ ಕಲರಲ್ಲಿ ಮಾಡೋದನ್ನ ನೆಕ್ಸ್ಟ್ ಇನ್ನೊಂದ್ಸಲಿ ನಾನು ತೋರಿಸ್ತೀನಿ. ಈಗ ಗ್ರೀನ್ ಕಲರ್ ಮಾಡೋದ್ರಿಂದ ಮಸಾಲೆ ಯಾವ್ಯಾವ್ದು ಬೇಕು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 6 ರಿಂದ 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನಾ ಆಗಲೇ ಹೇಳ್ದಂಗೆ ನಾವು ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ನೀವು ಖಾರ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈರುಳ್ಳಿ ನಾನು ಇಲ್ಲಿ 1 ತೊಗೊಂಡು ಈ ಥರ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಆಮೇಲಿಂದ ಇಲ್ಲಿ ಜೀರಿಗೆ, ಆಮೇಲೆ ಸ್ವಲ್ಪ ಮೆಣಸು ಮತ್ತೆ ಇದು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ಖಾರ ಇರುತ್ತೆ. ಆ ಕಾರಣದಿಂದ ಇದನ್ನ ಒಂದು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಇದನ್ನ ಸ್ವಲ್ಪ ಕಡಿಮೆ ತಗೊಳ್ಳಿ, ಇದನ್ನ ಜಾಸ್ತಿ ತಗೊಂಡ್ರೆ ಇದನ್ನ ಸ್ವಲ್ಪ ಕಡಿಮೆ ತಗೊಳ್ಳಿ, ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಇರಲಿ, ಫ್ರೇಗ್ರೆನ್ಸ್ ಜಾಸ್ತಿ ಕೊಡುತ್ತೆ, ಅಂದ್ರೆ ಘಮ್ ಅಂತ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ. ಮತ್ತೆ ಕೊತ್ತಂಬರಿ ಸೊಪ್ಪು, ಇದೆಲ್ಲನೂ ನಾವು ಮಿಕ್ಸಿಗೆ ಹಾಕೊಂಡು ಈಗ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕು. ಫಸ್ಟು ನೀರು ಹಾಕೊಳ್ಳೋಕೆ ಹೋಗ್ಬೇಡಿ, ಆಮೇಲಿಂದ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಪೇಸ್ಟ್ ರೀತಿಯಿಂದ ಪೇಸ್ಟ್ ಮಾಡಬೇಕು. ನಾನು ಯಾವ ರೀತಿ ಪೇಸ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಮಿಕ್ಸಿಗೆಲ್ಲನೂ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕೊಳ್ಬಾರ್ದು, ಫಸ್ಟ್ ಆವಾಗಲೇ ಹೇಳ್ದಂಗೆ ರುಬ್ಕೋಬೇಕು. ಆಮೇಲಿಂದ ನಾವಿಲ್ಲಿ ನೀರು ಹಾಕೊಂಡು ಮತ್ತೆ ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ, ಅದು ಈ ತರ ಆಗಿದೆ. ಈಗೆಲ್ಲನೂ ನೀಟಾಗಿ ಇದನ್ನ ತೆಗೆದುಬಿಟ್ಟು ಇದಕ್ಕೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನಾವಿಲ್ಲಿ ರುಬ್ಕೋಬೇಕಾಗತ್ತೆ. ನೋಡಿ, ಅದು ಈ ತರ ಇಲ್ಲಿ ಹಿಂಗೆ ಇಷ್ಟು ಪೇಸ್ಟ್ ಆಗಿದ್ರೆ ಸಾಕು, ಜಾಸ್ತಿ ಇದು ಮಾಡ್ಕೊಳಕ್ ಹೋಗ್ಬಿಡಿ. ಈಗ ಪೇಸ್ಟ್ ರೆಡಿ ಆಗಿದೆ. ಇದನ್ನ ಮೀನ್ಗೆ ಹಾಕೊಂಡು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ನಿಮ್ಗೆ ನಾನು ಆವಾಗಲೇ ತೋರಿಸ್ಬೇಕಾಗಿತ್ತು, 2 ಐಟಮ್ ಮಿಸ್ ಆಗ್ಬಿಟ್ಟಿತ್ತು. ಏನಂತ ಹೇಳಿದ್ರೆ ಸ್ವಲ್ಪ ಶುಂಠಿ, ಆಮೇಲಿಂದ ಸ್ವಲ್ಪ ಬೆಳ್ಳುಳ್ಳಿ ಮಿಸ್ ಆಗ್ಬಿಟ್ಟಿತ್ತು. ಸಾರಿ, ನನಗೂ ಮರ್ತೋಗಿತ್ತು. ಈಗ ನಮ್ಮಮ್ಮ ಕೇಳಿದ್ರು, ಆವಾಗ ನಾನು ಮರ್ತೋಯ್ತು ಅಂತ ಹೇಳಿದೆ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡು ಆಡಿಸ್ಕೋಬೇಕು, ಅಷ್ಟೇ. ಇಲ್ಲಿ ನೋಡಿ, ಇದು ಮಸಾಲೆನ ಈ ಬೌಲ್ ಒಳಗಡೆ ನಾನು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಇಲ್ಲಿಗೆ 1 ನಿಂಬೆಹಣ್ಣು ಇದನ್ನ ಹಿಂಡ್ಕೊಳ್ತಾ ಇದ್ದೀನಿ. ಎಲ್ಲಾನು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಖಾರ, ನಿಮಗೆ ಇದರಲ್ಲಿ ಖಾರ ಏನಾದರೂ ಕಡಿಮೆ ಅನಿಸ್ತು ಸ್ವಲ್ಪ ತಿನ್ಬಿಟ್ಟು ನೋಡಿ. ಇದನ್ನ ಇನ್ ಕೇಸ್ ಖಾರ ಕಡಿಮೆ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ನೀವು ಖಾರದ ಪುಡಿನೂ ಮಿಕ್ಸ್ ಮಾಡ್ಬೋದು. ಈಗ ಇದಕ್ಕೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ. ಈಗ ಇದಕ್ಕೆ ಮೀನು ಏನಿದೆ ನೋಡಿ, ಆ ಮೀನನ್ನ ಹಾಕೊಳ್ಳೋಣ. ಅಷ್ಟನ್ನ ನಾನು ಒಳಗಡೆ ಹಾಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಳಗಡೆ ಎಲ್ಲ ಮಸಾಲೆ ನೀಟಾಗಿ ಹಿಡಿಬೇಕು ಇಲ್ಲಿ. ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಕಾದಿದೆ ಅದು. ಫಿಶ್ನ ನಾನು ಒಂದು 2 hours ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದೆ. ಸೊ ಅದು ನೀಟಾಗಿ ಮಸಾಲೆ ಎಲ್ಲ ಏನಿತ್ತು ನೋಡಿ ಅದೆಲ್ಲ ಫಿಶ್ಗೆ ಕರೆಕ್ಟಾಗಿ ಇಟ್ಕೊಂಡಿರುತ್ತೆ. ನಾವು ಮ್ಯಾರಿನೇಟ್ ಮಾಡಿದಷ್ಟು ಮಸಾಲೆ ಎಲ್ಲ ಕರೆಕ್ಟಾಗಿ ಫಿಶ್ಗೆ ಹಿಡ್ದಿರುತ್ತೆ. ಮತ್ತು ಅಲ್ಲಿ ಎಕ್ಸ್ಟ್ರಾ ನೀರಿದೆ ನೋಡಿ, ಅದು ನೀರು ಬಿಟ್ಕೊಂಡಿದೆಯಲ್ಲ, ಆ ನೀರನ್ನ ಚೆಲ್ಬಿಡಿ. ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಮಸಾಲೆ ಎಲ್ಲ ಫುಲ್ ತೆಳ್ಳಗಾಗ್ಬಿಡುತ್ತೆ. ಆಮೇಲೆ ಮೀನಿಗೆ ಅದು ಕರೆಕ್ಟಾಗಿ ಹಿಡಿಯೋದಿಲ್ಲ ಅಂತ ಹೇಳ್ಬಿಟ್ಟಷ್ಟೇ. ಈಗ ಒಂದು ಪ್ಯಾನ್ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ ನೋಡಿ. ಒಂದೊಂದಾಗಿ ಫಿಶ್ನ ನಾನು ಪ್ಯಾನ್ ಮೇಲೆ ಹಾಕೊಳ್ತಾ ಹೋಗ್ತಾ ಇದ್ದೀನಿ. ಇದನ್ನು ನೀವು ಕೇಳ್ಬೋದು ಡೀಪ್ ಫ್ರೈ ಕೂಡ ಮಾಡ್ಬೋದಾ ಅಂತ. ಡೀಪ್ ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಸಪ್ರೇಟ್ ಆಗುತ್ತೆ, ಆಮೇಲೆ ಮೀನು ಮಾತ್ರ ಸಪ್ರೇಟ್ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ನಾನು
ತವದ ಮೇಲೆ ಫ್ರೈ ಮಾಡೋ ಅಂಥ ಮಸಾಲೆನ ನಾನು ಇಲ್ಲಿ ಹೇಳ್ಕೊಟ್ಟಿರೋದು ನಿಮಗೆ. ಒಂದು ಸ್ವಲ್ಪ ಇದಕ್ಕೆ ಎಣ್ಣೆನ ಜಾಸ್ತಿನೇ ಇಟ್ಕೊಂಡು ನಾವಿಲ್ಲಿ ತವಾ ಫ್ರೈ ಮಾಡಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಪಾನ್ಗೆ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನೋಡಿ ಈಗ ಮತ್ತಿ ಫಿಶ್ ತವಾ ಫ್ರೈ ರೆಡಿ ಆಗಿದೆ. ಇದನ್ನ ನಾವು ಗ್ರೀನ್ ಚಟ್ನಿ ಜೊತೆನೂ ನಂಚ್ಕೊಂಡು ತಿನ್ಬೋದು, ಸಕ್ಕದಾಗಿರುತ್ತೆ. ಮಾತ್ರ ಇದೇ ಥರ ಮತ್ತಿ ಫಿಶ್ ತವಾ ಫ್ರೈನುವೆ ನೀವು ಮನೇಲಿ ಒಂದು ಟ್ರೈ ಮಾಡಿ ನೋಡಿ. ವಿಡಿಯೋನ ಹೋಗಿ ನೋಡ್ಕೊಂಡು ಬಂದ್ರಲ್ವ, ಎಷ್ಟು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಲ್ವ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮತ್ತಿ ಫಿಶ್ ತವಾ ಫ್ರೈನ ಯಾವ ರೀತಿ ಮಾಡೋದಂತ ಹೇಳಿಬಿಟ್ಟು, ಇನ್ ಕೇಸ್ ನಿಮಗೆ ಅಂದರೆ ಪ್ಯಾನ್ಗೆ ಅದು ಸ್ಟಿಕ್ ಆನ್ ಆಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಇದೇ ಥರದಲ್ಲಿ ನೀವು ರವಾ ಫ್ರೈನೂ ಮಾಡ್ಬೋದು, ಮತ್ತು ಕಬಾಬ್ ಥರನೂ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರನೂ ನೀವು ಮಾಡ್ಕೊಳ್ಬೋದು. ಇಲ್ಲಿ ನಾನು ಗ್ರೀನ್ ಮಸಾಲ ಯೂಸ್ ಮಾಡಿಕೊಂಡು ತವಾ ಫ್ರೈನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವೀಡಿಯೋಸ್ನ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೊಸೊಬ್ರು ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೇ ಲಿಸ್ಟಲ್ಲಿ ನಾನು ಯಾವ್ಯಾವ ವೀಡಿಯೋಸು ಏನೇನೋ ಅಂದ್ಬಿಟ್ಟು ಎಲ್ಲ ಒಂದು ಲಿಸ್ಟ್ ಮಾಡಿ ಹಾಕಿದ್ದೀನಿ. ಸೊ ನೀವು ಅಲ್ಲಿ ವಾಚ್ ಮಾಡ್ಬೋದು, ನಿಮಗೆ ಯಾವ ವೀಡಿಯೋಸ್ ಬೇಕಂತ ಹೇಳಿಬಿಟ್ಟು ಸುಲಭವಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು, ಅಷ್ಟೇ, ಏನೇನೂ ಇಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲಾಟ್ಸ್ ಆಫ್ ಲವ್. ಬಾಯ್.